ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ತುಮಕೂರಿಂದ. ಸೊ ಮೊದಲಿಗೆ ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಗೌರಿ ನೀವೇನೇನು ಕೇಳ್ಕೊಳ್ತೀರೋ ಅದೆಲ್ಲ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಾನೇನು ಕೇಳ್ಕೊಳ್ತಾ ಇದ್ದೀನೋ ಅದನ್ನು ನನಗೂ ಕೊಡಲಿ ಅಂತ. ಸೊ ಇದು ನೋಡಿ ನಮ್ಮ ಮನೇಲಿ ಪುಟ್ಟ ಗೌರಿ. ಸೊ ಮನೇಲಿ ಪೂಜೆ ಎಲ್ಲ ಒಂದು 7:30 ಕಂಪ್ಲೀಟ್ ಆಯಿತು. ಇಲ್ಲಿ ನಾನು ಬಂದು ಮರದ ಬಾಗಿಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಗಣೇಶನಿಗೂ ಪೂಜೆಗೆ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡಿರೋದು. ಮರದ ಬಾಗಿಣಕ್ಕೆ ಏನೇನು ಅಂದರೆ ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳಿ. ನಿಮ್ಮ ಮನೇಲೂ ಇದೇ ಥರ ಮಾಡ್ಕೊಳ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ, ಯಾರ್ಯಾರ ಮನೇಲಿ ಮರದ ಬಾಗಿಣ ನಡೆಸ್ತಾ ಇದ್ದೀರಾ ಅಂತ. ಸೊ ಇದು ಬಂದು ನನ್ನದು 3ನೇ ವರ್ಷದ್ದು ಮರದ ಬಾಗಿಣ. ಸೊ ಅದಾದಮೇಲೆ ಗೌರಮ್ಮನ ಗುಡಿಗೆ ಹೋಗೋದಕ್ಕೆ ಪೂಜೆ ಸಾಮಾನು, ಹಾಗೆ ಗಣಪತಿ ಪೂಜೆಗೆ ಪೂಜೆ ಸಾಮಾನುಗಳನ್ನೆಲ್ಲ ತೊಗೊಂಡು, ಅಂದರೆ ನಮ್ಮ ಏರಿಯಾದಲ್ಲೇ ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲಿ ಗೌರಮ್ಮನ ಕೂರಿಸಿರೋದ್ರಿಂದ ಅಲ್ಲಿಗೆ ಪೂಜೆಗೆ ಹೋದ್ವಿ. ಹಾಗೆ ಗಣೇಶನಿಗೂ ಪೂಜೆ ಮಾಡಿಸೋಣ ಅಂತ. ಸೊ ನಾಳೆನೂ ಹೋಗಬೇಕು, ಯಾಕಂದರೆ ನಾಳೆ ಗಣೇಶನ ಹಬ್ಬ ಇರೋದ್ರಿಂದ. ಬಟ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನನ್ನ ತಂಗಿ ಬಂದುಬಿಟ್ಟು ಪೂಜೆ ಸಾಮಾನು ಕೊಡ್ತಿದ್ದಾಳೆ. 10:30ಗೆ ಬಂದುಬಿಟ್ಟು ರಾಹುಕಾಲ ಇರೋದ್ರಿಂದ ಬೇಗನೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ. ನಾವು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಕ್ಯೂನಲ್ಲಿ ನಿಂತಿದ್ರು. ಅಂದರೆ ಒಬ್ಬೊಬ್ಬರು ಇಬ್ಬಿಬ್ಬರು ಪೂಜೆ ಮುಗಿಸ್ಕೊಳ್ತಾ ಇದ್ರು. ಒಂದೇ ಮನೆಯವರಿದ್ದರೆ ಇಬ್ಬರು ನಿಂತ್ಕೊಂಡು ಒಂದೇ ಸಲ ಪೂಜೆ ಮುಗಿಸ್ಕೊಳ್ಳೋದು. ಒಬ್ಬೊಬ್ಬರಿದ್ದರೆ ಒಂದೊಂದೇ ಸಲ ಪೂಜೆ ಮುಗಿಸ್ಕೊಳ್ತಾ ಇದ್ರು. ಅಂದರೆ 10:30 ಒಳಗಡೆ ಪೂಜೆ ಮುಗಿಸ್ಕೊಬೇಕು ಅಂತ. ಇಲ್ಲಿ ಬಂದು ನಾನು ಅಮ್ಮ ಪೂಜೆ ಮುಗಿಸ್ಕೊಳ್ತಾ ಇದ್ದೀವಿ. ಮೊದಲು ಗೌರಿಗೆ ನಾವು ತೊಗೊಂಡೋಗಿರೋದು ಅರಿಶಿನ ಕುಂಕುಮ, ಹೂವು, ಹಾಗೆ ಹಣ್ಣುಗಳು ಮತ್ತು ಅಕ್ಕಿ ಉಂಡೆ ಬರುತ್ತಲ್ಲ, ಅಕ್ಕಿ ತಂಬಿಟ್ಟು, ಹಾಗೆ ಎಳ್ಳುಂಡೆ, ಇದನ್ನೆಲ್ಲ ನಾವು ದೇವ್ರಿಗೆ ಅಂತಲೇ ಮಾಡಿಕೊಂಡು ತೊಗೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬರೋ ಅಂಥದ್ದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಪೂಜೆ ಮಾಡ್ಕೊತಾ ಇದ್ದೀನಿ. ಇದನ್ನು ನನ್ನ ತಂಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ನೆಕ್ಸ್ಟ್ ಇದಾದಮೇಲೆ ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ಒಂದು ಸಲ ನಾವು ಬಾಗಿನ ಕೊಟ್ಟು, ಅದಾದಮೇಲೆ ಅಮ್ಮ ನನಗೆ ಅದೇ ಬಾಗಿನ ನನಗೆ ಕೊಡ್ತಾರೆ. ಅದಾದಮೇಲೆ ಬಂದಿರೋ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಮನೆಗೆ ಬರೋ ಅಂಥದ್ದು. ಇಲ್ಲಿ ಹೋಗೋಕ್ಕೂ ಮುಂಚೆನೇ ಆಲ್ಮೋಸ್ಟ್ ಅಮ್ಮ ಅಡುಗೆ ಎಲ್ಲ ಮುಗಿಸಿದ್ರು. ಬಟ್ ಅಡುಗೆ ವಿಡಿಯೋ ಏನಕ್ಕೆ ಶೂಟ್ ಮಾಡಿಲ್ಲ ಅಂತ ಅಂದರೆ, ನಾವು ಎದ್ದು ಒಬ್ಬೊಬ್ಬರು ಒಂದೊಂದು ಕೆಲಸ ತೊಗೊಂಡಿದ್ರಿ. ಒಬ್ಬರು ಕಸ ಗುಡಿಸಿ ನೆಲ ಒರೆಸೋದು, ಒಬ್ಬರು ದೇವ್ರ ಮನೆ ರೆಡಿ ಮಾಡೋದು, ಒಬ್ಬರು ಅಡುಗೆ. ಸೊ ಹಾಗಾಗಿ ಕಂಪ್ಲೀಟ್ ಅಡುಗೆ ವಿಡಿಯೋ ನಾನು ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ದೇವಸ್ಥಾನದಲ್ಲಿ ನಾವೇನೇನು ಪೂಜೆ ಮುಗಿಸ್ಕೊಂಡು ಬಂದೀವಿ ಅದನ್ನು ಮಾತ್ರ ಶೂಟ್ ಮಾಡ್ತಾಯಿದ್ದೀನಿ. ಹಾಗೆ ನಂದು ಲಾಸ್ಟ್ ವ್ಲಾಗ್ ಬಂದುಬಿಟ್ಟು ನಾನು ಸಂಡೇ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಮೀಟಿಂಗ್ ಇತ್ತು, ಬೆಂಗಳೂರು ಹೋಗಿದ್ದೆ, ಮತ್ತು ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನೊಂದು 4 ಡೇಸ್ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಅಂದ್ಕೊಳ್ತೀನಿ ಡೈಲಿ ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ. ಬಟ್ ಏನಂದರೆ ಕೆಲವೊಂದು ಸಲ ನನಗೆ ಹೆಲ್ತ್ ಕರೆಕ್ಟಾಗಿರಲ್ಲ, ಅಥವಾ ಸಡನ್ನಾಗಿ ಮೀಟಿಂಗ್ ಹೇಳ್ತಾರೆ. ಮೀಟಿಂಗ್ ಬೆಂಗಳೂರು ಟ್ರಾವೆಲ್ ಮಾಡಿದ್ರೆ ನೆಕ್ಸ್ಟ್ ಡೇ ನನಗೆ ಹುಷಾರೇ ಇರಲ್ಲ. ಅಂದರೆ ಜರ್ನಿ ನನಗೆ ಅಷ್ಟು ಆಗಲ್ಲ ಅಂತ. ಸೊ ಹಾಗಾಗಿ ಆದರೂ ಅಮ್ಮನ ಮನೆಗೆ ನೆನೆ ಸಂಜೆನೇ ಬಂದಿದ್ದೆ. ಮನೆಗೆ ಬಂದರೆ ಗೊತ್ತಲ್ಲ, ಅಮ್ಮನೇ ಪೂರ್ತಿ ಅಡುಗೆ ತಿಂಡಿ ಎಲ್ಲ ಅವರೇ ನೋಡ್ಕೊಳ್ತಾರೆ. ಏನೂ ಕೆಲಸ ಮಾಡಲ್ಲ ನಾವು ಮನೆಗೆ ಬಂದರೆ. ಸೊ ಅದಾದಮೇಲೆ ಇವತ್ತಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಪೂಜೆದಾದರೂ ಅಂತ ಹೇಳಿ ನನ್ನ ತಂಗಿ ಶೂಟ್ ಮಾಡ್ತಿದ್ದಾಳೆ. ಯಾವ್ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಇಟ್ಕೊಂಡು ವಿಡಿಯೋ ಮಾಡಿದ್ದೀವಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಕಂಪ್ಲೀಟ್ ನೋಡಿ. ಏನಕ್ಕೆ ಕಂಪ್ಲೀಟ್ ನೋಡಿ ಅಂತ ಹೇಳ್ತೀನಿ ಅಂತಂದರೆ, ಇದರಲ್ಲಿ ನಿಮಗೇನಾದರೂ ಯೂಸ್ ಆಗುತ್ತಾ, ಅಥವಾ ನೀವು ಮಾಡೋ ಕಮೆಂಟ್ ನನಗೇನಾದರೂ ನೆಕ್ಸ್ಟ್ ಹಬ್ಬಕ್ಕೆ ಯೂಸ್ ಆಗುತ್ತಾ, ಹೆಲ್ಪ್ ಆಗುತ್ತಾ? ಸೊ ನಿಮ್ಮ ಮನೇಲೂ ಹೀಗೆ ಮಾಡೋದಾ, ಅಥವಾ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಅಮ್ಮ ಬಂದುಬಿಟ್ಟು ಅರಿಶಿನ ಕುಂಕುಮ ಮೊದಲು ನನಗೆ ಕೊಟ್ಟು, ಅದಾದಮೇಲೆ ನಾನು ಅಮ್ಮಂಗೆ ಕೊಟ್ಟು ಇಲ್ಲಿ ಬಾಗಿನ ಕೊಡ್ತಾ ಇದ್ದಾರೆ. ಇಲ್ಲಿ ಏನೋ ಹೇಳಿದರು ಅವರು, ಬಾಗಿನ ಗೌರಮ್ಮ ಬಾಗಿನ ತಗೋ ಆ ಥರ ಏನೋ ಹೇಳಿದರು. ನಂಗೆ ಅಷ್ಟು ಗೊತ್ತಾಗ್ತಿಲ್ಲ ಏನು ಹೇಳಿದರು ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 11 ಆಯಿತು. ತಿಂಡಿ ಏನೂ ಮಾಡಿಲ್ಲ ಇವತ್ತು. ಒಂದೇ ಸಲ ಊಟ, ಒಬ್ಬಟ್ಟು, ಕಾಬೂಲ್ ಕಡಲೆ, ಹೆಸರು ಬೇಳೆ. ನನಗೆ ಹೂರ್ಣ ಇಷ್ಟ ಅಂತ ಹೂರ್ಣ ತೊಗೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.